ದಿನ ಬೆಳಗಾದರೆ ಈ ಡಿವೋರ್ಸು ಎಲ್ಲದಕ್ಕೂ ಕೇಸಸ್ಗಳು. ಮೊದಲೆಲ್ಲ ಅದೇನೋ ಅಂತಾರಲ್ಲ, ಸಾಸಿವೆ ಇಲ್ಲದ ಮನೆ ಹುಡ್ಕೊಂಬ ಆ ಥರ ಇವತ್ತು ಕೋರ್ಟ್ ಕೇಸ್ ಇಲ್ಲದ ಮನೆ ಹುಡ್ಕೊಂಬ ಅನ್ನೋ ರೀತಿ ಆಗಿರಬಹುದಾ? ಆಗಿದೆ, ತುಂಬ ಆಗಿದೆ. ಬಟ್ ಇನ್ನೊಂದೇನೆಂದರೆ, ಕೋರ್ಟಲ್ಲಿ ಇಷ್ಟು ವಿಳಂಬ ಆಗ್ತಾ ಇರೋ ಕಾರಣಕ್ಕೆ ಸುಮಾರು ಜನ ಕೋರ್ಟ್ಗೆ ಹೋಗೋದೇ ಬಿಟ್ಟಿದ್ದಾರೆ. ಬೇರೆ ವಿಧಗಳನ್ನು ಉಪಯೋಗಿಸ್ತಾರೆ. ಬೇರೆ ಅಂದರೆ ಏನು ದಾದಾಗಿರಿ ಮಾಡೋದು, ಪಾಲಿಟಿಷಿಯನ್ಸ್ ಹತ್ರ ಹೋಗಿ ಸೆಟ್ಲ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡೋದು, ಓಹೋ ಇಬ್ಬರು ಜಗಳ ಮೂರನೇ ಲಾಭ, ಓಹೋ ಅದೆಲ್ಲ ನಡೀತಾ ಇದೆ. ದೊಡ್ಡ ದೊಡ್ಡ ಕೇಸುಗಳಲ್ಲಿ ಯಾರೋ ಬರ್ತಾರೆ, ನಾನು ಸೆಟ್ಲ್ ಮಾಡ್ತೀನಿ ಅಂತಾರೆ, ಅವರೇನೋ ದುಡ್ಡು ಇಸ್ಕೊಳ್ತಾರೆ, ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್. ಅವರು ಒಂದಷ್ಟು ದಬಾವ್ ಆಗ್ತಾರೆ. ಗೌರ್ಮೆಂಟ್ ಲೆವೆಲ್ನಿಂದ ಇದು ಮಾಡ್ತೀವಿ ಅದು ಮಾಡ್ತೀವಿ, ನೋಡು ನೀನು ನೋಡ್ಕೊಳ್ತೀವಿ ನಾವು. ಪರಿಸ್ಥಿತಿ ಸರಿ ಇಲ್ಲ. ಈ ಒಂದು ಇದರಲ್ಲಿ ನೀವು ಜನಗಳಿಗೆ ಕೊಡೋ ಒಂದು ಸಂದೇಶ ಏನು ಬೇರೆ ವಿಧಿ ಇಲ್ಲ, ಅದಕ್ಕೆ ನೀವು ಕೋರ್ಟಲ್ಲಿ ಭರವಸೆ ಇಡಿ ಅಂದರೆ. ಒಂದಷ್ಟು ಜನ ನ್ಯಾಯಾಧೀಶರು ಭಾಳ ಉನ್ನತ ಮಟ್ಟದವರು ಇದ್ದಾರೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.